ಈ ಮಧ್ಯೆ ಕೃಷಿ ಸಚಿವರು ಮಾತನಾಡಿದ್ದಾರೆ. ಇಡೀ ದೇಶದಲ್ಲಿದೆ ಇದರ ಸಮಸ್ಯೆ, ಆ ಸಮಸ್ಯೆ ಇರೋದು ನಿಜ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಇರಾನ್ ಯುದ್ಧದ ಕಾರಣಕ್ಕಾಗಿ ಗೊಬ್ಬರ ಇಂಪೋರ್ಟ್ ಆಗಿಲ್ಲ, ಆಮದಾಗ್ತಾ ಇಲ್ಲ. ಚೀನಾ ಕೂಡ ಸ್ಥಗಿತಗೊಳಿಸಿರೋದ್ರಿಂದ ಗೊಬ್ಬರದ ಸಮಸ್ಯೆಯಾಗಿದೆ. ಕೇಂದ್ರದಿಂದ ಬರಬೇಕಾದಂಥ ಗೊಬ್ಬರದ ಪೂರೈಕೆಯೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಹೆಚ್ಚುವರಿಯಾಗಿ ನಮ್ಮ ಬಳಿ ಯೂರಿಯಾ ಸ್ಟಾಕ್ ಇದೆ, ಆತಂಕ ಪಡಬೇಡ್ರಿ ಅಂತ ಚಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಇಡೀ ರಾಷ್ಟ್ರದಲ್ಲಿ ಈ ಒಂದು ಸಮಸ್ಯೆ ಇರ್ತಕ್ಕಂಥದ್ದು ಸಹಜವಾಗಿ ಸತ್ಯ. ಒಂದು, ಇರಾನ್ ಯುದ್ಧದ ಪ್ರಯುಕ್ತ ನಮಗೆ ಇಂಪೋರ್ಟ್ ಆಗ್ತಾ ಇಲ್ಲ. ಮತ್ತೊಂದು, ಚೈನಾ ಸಂಪೂರ್ಣವಾಗಿ ಸ್ಥಗಿತ ಮಾಡಿರೋದ್ರಿಂದ ಆ ಇಂಪೋರ್ಟು ಸಹ ನಮಗೆ ಆಗ್ತಾ ಇಲ್ಲ. ಜೊತೆಗೆ ನಮ್ಮಲ್ಲೂ ಸಹ ಪ್ರೊಕ್ಯೂರ್ಮೆಂಟ್ ಕಡಿಮೆ ಆಗ್ತಾ ಇದೆ. ಇಷ್ಟೆಲ್ಲ ಇದ್ರೂ ಕೇಂದ್ರ ಸರ್ಕಾರದಿಂದ ನಮಗೆ ಪ್ರತಿ ಅವಧಿನಲ್ಲಿ ಬರಬೇಕಾಗಿರ್ತಕ್ಕಂಥ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನ ಕಡಿಮೆ ಆಗಿದ್ರು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಹಲವಾರು ಎಫರ್ಟ್ ಹಾಕಿ ಸರ್ಕಾರ ಮತ್ತು ಇಲಾಖೆ ಅಧಿಕಾರಿಗಳು ಸೇರಿ ಜಾಯಿಂಟ್ ಆಗಿ ಎಫರ್ಟ್ ಹಾಕಿ ನಾವು ಇಲ್ಲಿವರೆಗೆ ಏನು ರಿಕ್ವೈರ್ಮೆಂಟ್ ಬೇಕಿತ್ತೋ ಅದನ್ನೆಲ್ಲವನ್ನು ಸಪ್ಲೈ ಮಾಡಿದ್ದೀವಿ. ಅದರ ಅರ್ಥ ನಮಗೆ 6,80,000 ಮೆಟ್ರಿಕ್ ಟನ್ನು ಜೂನ್ ಜುಲೈನಲ್ಲಿ ಬಿತ್ತನೆಗೆ ಬೇಕಾಗಿದ್ದು ಇಡೀ ರಾಜ್ಯದಲ್ಲಿ. ಆದರೆ ಇವತ್ತು ಶೇಲ್ ಆಗಿರ್ತಕ್ಕಂಥದ್ದು 6,55,225 ಮೆಟ್ರಿಕ್ ಟನ್ನು ಸೇಲ್ ಆಗಿದೆ. ಏನ್ ರಿಕ್ವೈರ್ಮೆಂಟ್ ಇತ್ತು ಅಷ್ಟನ್ನು ಸೇಲ್ ಆಗಿದೆ. ಇನ್ನೂ ನಮ್ಮ ಹತ್ರ 1,94,579 ಮೆಟ್ರಿಕ್ ಟನ್ನು ಸ್ಟಾಕ್ ಇದೆ ನಮ್ಮ ಹತ್ರ. ಆದರೆ ಈ ಸಮಸ್ಯೆ ಏನು ಇಡೀ ರಾಷ್ಟ್ರ ವ್ಯಾಪ್ತಿ ಚರ್ಚೆ ಆಗ್ತಾ ಇದೆ ಮತ್ತು ಇಂಪೋರ್ಟ್ ಆಗ್ತಾ ಇಲ್ಲ ಮತ್ತು ಈ ಸಾವಯವ ಇದಕ್ಕೆ ಹೋಗಬೇಕು, ಈ ರಸಗೊಬ್ಬರನ ಕಡಿಮೆ ಮಾಡಬೇಕು, ಇದರ ಮೇಲೆ ಆರೋಗ್ಯದ ಪರಿಣಾಮ ಬೀಳುತ್ತೆ, ಮಣ್ಣಿನ ಆರೋಗ್ಯ ಕೆಡುತ್ತೆ ಅನ್ನೋದು ಏನು ಚರ್ಚೆ ಜಾಸ್ತಿ ಆಗಿದೆ. ಇದೆಲ್ಲ ರೈತರಿಗೆ ಮೆಸೇಜ್ ಹೋಗುತ್ತೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಗೊಬ್ಬರಕ್ಕಾಗಿ ಗೋಲಿಬಾರಾದಂಥ ಕರಾಳ ಇತಿಹಾಸ ಈ ರಾಜ್ಯಕ್ಕಿದೆ. ಯಾಕೆ ಎಡವಿದೆ ಸರ್ಕಾರ? ಏನ್ ಸಮಸ್ಯೆ ಆಗಿರೋದು? ರಕ್ಷಿತ್, ಬಹಳ ಮುಖ್ಯವಾಗಿರುವಂತದ್ದು ಕೊಪ್ಪಳ ಜೊತೆಗೆ ವಿಜಯನಗರ ಸೇರಿದಂತೆ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯೂರಿಯಾ ರಸಗೊಬ್ಬರದ ಕೊರತೆ ಕೂಡ ಈಗ ಉದ್ಭವ ಆಗಿರುವಂತಹ ಹಿನ್ನೆಲೆಯಲ್ಲಿ ರೈತರು ಬಹಿರಂಗವಾಗಿ ಕೂಡ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸಚಿವರಾಗಿರುವಂತಹ ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿಯವರು ಒಂದು ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ, ಗೊಂದಲಕ್ಕೆ ಅವಕಾಶಗಳು ಇಲ್ದಂಗೆ ಕೂಡ ನಾವು ಯೂರಿಯಾ ಪೂರೈಕೆ ಮಾಡ್ತಿದ್ದೇವೆ ಅನ್ನುವಂತ ಮಾತನಾಡಿದ್ರೆ, ಜೊತೆಗೆ ಕೆಲವು ಕಡೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಾ ಇರ್ಬೋದು. ಅಂದ್ರೆ ಆತರವಾಗಿ ಈಗಲೇ ಕೂಡ ದಾಸ್ತಾನು ಶೇಖರಣೆ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ರೈತರು ಮುಗಿಬಿದ್ದಿರುವಂತಹ ಕಾರಣಕ್ಕೆ ಒಂದಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗಿದೆ. ಈಗಾಗಲೇ ಕೂಡ ನಮ್ಮ ಬಳಿ 1.9 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ರಸಗೊಬ್ಬರ ಸ್ಟಾಕ್ ಇದೆ. ಹಾಗಾಗಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು ಕೂಡ ಮಗದೊಂದು ಕಡೆ ಇರಾನ್ ಯುದ್ಧ ಆಗ್ತಿರುವಂತಹ ಕಾರಣಕ್ಕಾಗಿ ಆಮದು ಸ್ವಲ್ಪ ವ್ಯತ್ಯಾಸ ಆಗಿದೆ ಅನ್ನುವಂಥದ್ದು, ಜೊತೆಗೆ ಚೀನಾದಿಂದ ಆಮದಾಗಬೇಕಾಗಿರುವಂತದ್ದು ಕೂಡ ಚೀನಾ ಸ್ಥಗಿತಗೊಳಿಸಿರುವಂತಹ ಕಾರಣಕ್ಕಾಗಿ ಒಂದಷ್ಟು ವ್ಯತ್ಯಾಸಗಳು ಆಗಿದೆ ಅನ್ನುವಂಥದ್ದು. ಆದ್ರೂ ಕೂಡ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯಲ್ಲೂ ಸ್ಪಂದನೆ ಮಾಡ್ತಾ ಇದೆ. ಯಾವುದೇ ರೀತಿಯಲ್ಲಿ ಯೂರಿಯಾಗೆ ಕೊರತೆ ಆಗೋ ರೀತಿಯಲ್ಲಿ ಕೂಡ ಅಧಿಕಾರಿಗಳಿಗೆ ಸೂಚನೆ ನೀಡಿದರೆ ಎಲ್ಲರೂ ಕೂಡ ಕ್ರಮವನ್ನು ಕೈಗೊಂಡಿದ್ದಾರೆ. ಎಲ್ಲಿ ಕೊರತೆಗಳು ಅಥವಾ ತೊಂದರೆಗಳಾಗ್ತಿದೆ ಅಲ್ಲೆಲ್ಲವೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಮತ್ತೆ ಇಲಾಖೆ ಅಧಿಕಾರಿಗಳನ್ನ ಸೂಚನೆ ಕೊಟ್ಟಿದ್ದೇವೆ. ಯಾವುದೇ ರೀತಿಯಲ್ಲೂ ಗೊಂದಲಗಳು ಆಗದೇ ಇರುವಂತಹ ನಿಟ್ಟಿನಲ್ಲಿ ಕೂಡ ನಾವು ಕ್ರಮವನ್ನು ಕೈಗೊಳ್ತಿದ್ದೇವೆ. ಸಣ್ಣ ಪುಟ್ಟ ಕೆಲವು ಕಡೆ ವ್ಯತ್ಯಾಸಗಳು ಆಗ್ತಿದ್ದೇವೆ, ಅದನ್ನು ಸರಿಪಡಿಸುತ್ತೇವೆ ಅನ್ನುವಂತ ಮಾತನ್ನು ಕೂಡ ಕೃಷಿ ಸಚಿವರು ಹೇಳ್ತಾ ಇರುವಂತದ್ದು. ರಕ್ಷಾತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.